ನಮಸ್ಕಾರ ಬಂಧುಗಳೇ. ಒಂದು ವೇಳೆ ನಾಳೆಯ ಬೆಳಗ್ಗೆ ಸೂರ್ಯ ಹುಟ್ಟಲೇ ಇಲ್ಲ ಅಂದುಕೊಳ್ಳಿ, ಏನಾಗಬಹುದು? ಕೇವಲ 8 ನಿಮಿಷಗಳಲ್ಲಿ ಇಡೀ ಭೂಮಿ ಕತ್ತಲೆಯಲ್ಲಿ ಮುಳುಗುತ್ತದೆ. ಅಂದರೆ ಪೂರ್ತಿ ಭೂಮಿ ಕತ್ತಲೆ ಆಗುತ್ತದೆ, ಭೂಮಿ ಐಸ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಜೊತೆಗೆ ಗಿಡ ಮರಗಳು ಸಾವಿಗೀಡಾಗಲು ಸ್ಟಾರ್ಟ್ ಮಾಡ್ತವೆ. ಅಂದರೆ ನಮ್ಮ ಅಸ್ತಿತ್ವಕ್ಕೆ ಕಾರಣ ಈ ನಮ್ಮ ಸೂರ್ಯ. ನಮ್ಮ ಸೂರ್ಯನಿಗೂ ಸಾವಿದೆ ಎಂಬುದು ನಿಮಗೆ ಗೊತ್ತಾ? ಇಂದು ನಾವು ಸೌರಮಂಡಲದ ರಾಜ್ಯ ಸೂರ್ಯನ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ ಬಂಧುಗಳೇ. ಸೂರ್ಯ ಹುಟ್ಟಿ ಇಂದಿಗೆ ಸುಮಾರು 460 ಕೋಟಿ ವರ್ಷಗಳಾಗಿವೆ. ಸೂರ್ಯ ಎಷ್ಟು ದೊಡ್ಡದೆಂದರೆ ನಮ್ಮ ಭೂಮಿಯಂತಹ 109 ಗ್ರಹಗಳನ್ನು ಸಾಲಾಗಿ ಜೋಡಿಸಿದರೆ ಸೂರ್ಯನ ಅಗಲಕ್ಕೆ ಸಮನಾಗಬಹುದು. ಅಷ್ಟೇ ಅಲ್ಲ, ಇದರ ತೂಕ ಭೂಮಿಗಿಂತ 3.3 ಲಕ್ಷ ಪಟ್ಟು ಹೆಚ್ಚು. ಅಂದರೆ ಇಡೀ ಸೌರಮಂಡಲದ 99.8% ದ್ರವ್ಯರಾಶಿ ಯಾರಲ್ಲಿದೆ ಅಂದರೆ ಅದು ಸೂರ್ಯನಲ್ಲಿದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಸೂರ್ಯನ ಸುತ್ತ ಭೂಮಿ ಸೇರಿದಂತೆ ಎಲ್ಲ ಗ್ರಹಗಳು ಎಲಿಪ್ಸಿಕಲ್ ಆಕಾರದಲ್ಲಿ ಸುತ್ತುತ್ತವೆ. ಹಾಗಾದರೆ ನಮ್ಮ ಸೂರ್ಯ ಹಾಗೆ ಸುಮ್ಮನೆ ನಿಂತಿರ್ತಾನ? ಖಂಡಿತವಾಗಿಯೂ ಇಲ್ಲ ಬಂಧುಗಳೇ. ಸೂರ್ಯನು ಕೂಡ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸೆಕೆಂಡ್ಗೆ 200 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿರುತ್ತಾನೆ. ಇವನು ಕೂಡ ಸ್ಟಿಕಾನ್ ಆಗಿಲ್ಲ, ಇವನು ಸುತ್ತುತ್ತಾನೇ ಇದ್ದಾನೆ. ಹಾಗೆ ನಮ್ಮ ಸೂರ್ಯನಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತದೆ? ಅವನಲ್ಲಿ ಹೈಡ್ರೋಜನ್ ಹೀಲಿಯಂ ಆಗಿ ಬದಲಾಗಿ ನ್ಯೂಕ್ಲಿಯರ್ ಫಿಷನ್ ಅಂತಕ್ಕಂತಹ ಒಂದು ಕ್ರಿಯೆ ನಡೆಯುತ್ತದೆ ಬಂಧುಗಳೇ. ಈ ನ್ಯೂಕ್ಲಿಯರ್ ಫಿಷನ್ನಿಂದಾಗಿ ಸೂರ್ಯನಲ್ಲಿ ಎನರ್ಜಿ ಬಿಡುಗಡೆಯಾಗುತ್ತದೆ. ಇದೇ ಸೂರ್ಯನ ಶಕ್ತಿಯ ಮೂಲ ಬಂಧುಗಳೇ. ಸೂರ್ಯನ ಒಳಭಾಗದ ತಾಪ 150 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಆದರೆ ಹೊರ ಮೇಲ್ಮೈನಲ್ಲಿ ಕೇವಲ 5973 ಡಿಗ್ರಿ ಸೆಲ್ಸಿಯಸ್. ಈಗ ವಿಷಯಕ್ಕೆ ಬರೋಣ ಬಂಧುಗಳೇ. ಸೂರ್ಯ ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಭೂಮಿಯ ಮೇಲೆ ನಮ್ಮಲ್ಲಾಗುವ ಬದಲಾವಣೆ ಏನು? ಭೂಮಿ ಕತ್ತಲೆಗೆ ಒಳಗತ್ತೆ. ಅದು ಇಮಿಡಿಯೇಟ್ ತಿಳಿಯಲ್ಲ, ನಮಗೆ 8 ನಿಮಿಷ ಬೇಕು. ಯಾಕಂದರೆ ಬೆಳಕಿನ ವೇಗ 8 ನಿಮಿಷ ಭೂಮಿಯನ್ನು ತಲುಪಲು. ಆ ಸಮಯದ ನಂತರ ಸಂಪೂರ್ಣ ಕಥೆಯಲ್ಲಿ ಭೂಮಿ ಕತ್ತಲೆಯಾಗಿ ಮುಳುಗಿ ಹೋಗುತ್ತದೆ. ಏಕೆಂದರೆ ಸೂರ್ಯನ ಬೆಳಕಿರೋಲ್ಲ, ಚಂದ್ರನು ಕೂಡ ಕಾಣಿಸಲ್ಲ. ಚಂದ್ರ ಸೂರ್ಯನಿಂದ ಡಿಪೆಂಡ್ ಅಪಾನ್. ಸೂರ್ಯನ ಗುರುತ್ವಾಕರ್ಷಣೆ ಇಲ್ಲದಿದ್ದರೆ ಭೂಮಿಯು ತನ್ನ ಕಕ್ಷೆಯಿಂದ ಜಾರಿ ಬಾಹ್ಯಾಕಾಶದಲ್ಲಿ ನೇರವಾಗಿ ಚಲಿಸಲು ಆರಂಭಿಸುತ್ತದೆ. ತಾಪಮಾನದ ಕುಸಿತದಿಂದಾಗಿ ಭೂಮಿ ತಣ್ಣಗಾಗುತ್ತದೆ. 1 ವಾರದಲ್ಲಿ ಭೂಮಿ ಸರಾಸರಿ ತಾಪಮಾನ -100 ಡಿಗ್ರಿ ತಲುಪಿ ಸಮುದ್ರದ ಮೇಲ್ಪದರವು ಸಂಪೂರ್ಣವಾಗಿ ಗೆಡ್ಡೆಯಾಗಿ ಹೋಗುತ್ತದೆ. ಇಲ್ಲಿಂದಲೇ ಆರಂಭವಾಗುತ್ತದೆ ಜೀವ ಸಂಕುಲಗಳ ಅಂತ್ಯ. ದ್ಯುತಿ ಸಂಶ್ಲೇಷಣೆ ಇಲ್ಲವಾಗುತ್ತದೆ. ಸೂರ್ಯನ ಬೆಳಕಿಲ್ಲದೆ ಸಸ್ಯಗಳು ಆಹಾರ ತಯಾರಿಸುವುದಿಲ್ಲ. ಎಲ್ಲ ಸಸ್ಯಗಳು ಸೂರ್ಯನ ಶಾಖವಿಲ್ಲದೆ ಸಾವಿಗೆ ಈಡಾಗ್ತಾ ಸಾಗಿದ್ರೆ ಎಲ್ಲ ವೆಬ್ಗಳು ಕೂಡ ಸಾಯೋದಿಕ್ಕೆ ಸ್ಟಾರ್ಟ್ ಆಗ್ತದೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಸೂರ್ಯ ಈಗ ಮಧ್ಯವಯಸ್ಕನಾಗಿದ್ದು 5 ಶತಕೋಟಿ ವರ್ಷಗಳ ನಂತರ ಸೂರ್ಯನ ಅಂತ್ಯ ಆರಂಭವಾಗುತ್ತದೆ. ಸೂರ್ಯನು ತನ್ನ ಇಂಧನವನ್ನ ಖಾಲಿ ಮಾಡಿಕೊಂಡಂತೆ ಗಾತ್ರ ದೊಡ್ಡದಾಗುತ್ತದೆ. ಇದು ಬುಧ ಶುಕ್ರನನ್ನೂ ನುಂಗಿಬಿಡಬಹುದು. ಭೂಮಿಯು ಕೂಡ ಭಸ್ಮವಾಗಿ ಬಿಡುತ್ತದೆ. ಸೂರ್ಯನ ಶಾಖ ಹೆಚ್ಚಾದಂತೆ ಭೂಮಿ ಹೆಚ್ಚಿದ ಶಾಖದಿಂದ ಸುಟ್ಟು ಭಸ್ಮವಾಗಬಹುದು ಅಥವಾ ಸೂರ್ಯನಲ್ಲಿ ಸೇರಿ ವಿಲೀನವೂ ಆಗಬಹುದು. ಕೊನೆಯಲ್ಲಿ ಸೂರ್ಯನು ತನ್ನ ಹೊರಪದರಗಳನ್ನು ಕಳೆದುಕೊಂಡು ಒಂದು ಸಣ್ಣ ನಕ್ಷತ್ರವಾಗಿ ಬದಲಾಗುತ್ತಾನೆ. ಆಗ
ಭೂಮಿ ಇದ್ದರೂ ನಿರ್ಜೀವವಾದ ಒಂದು ಬಂಡೆ. ಮನುಷ್ಯ ಬದುಕಲು ಸಾಧ್ಯವೇ? ಸೂರ್ಯನಿಲ್ಲದ ಭೂಮಿಯಲ್ಲಿ ಬದುಕಲು ಅಸಾಧ್ಯ. ಆದರೆ ಅತ್ಯಂತ ಆಧುನಿಕ ತಂತ್ರಜ್ಞಾನ ಬಳಸಿ ಭೂಗತದಲ್ಲಿ ಬದುಕಲು ಸಾಧ್ಯವಾಗಬಹುದು. ಕೆಲವು ಮನುಷ್ಯರು ಕೆಲವು ದಿನಗಳವರೆಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಬಂಧುಗಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಇನ್ನು ಈ ರೀತಿಯ ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು.